ನಮ್ಮಮ್ಮ ಯಾವಾಗಲೂ ತಂದೆಗೆ ಹೇಳ್ತಿದ್ರು, ನಿಮಗಿಂತ ಮೊದಲು ನಾನು ಸಾಯಬೇಕು, ನಾನು ಸುಮಂಗಲಿಯಾಗಿ ಸಾಯಬೇಕು ಅಂತ. ಆಗ ನಮ್ಮ ತಂದೆ ಹೇಳ್ತಿದ್ರು, ನೀ ಬಿಟ್ಟು ಹೋದರೆ ನಾನೇನು ಮಾಡಲಿ, ನಿನ್ನನ್ನು ಕಳ್ಕೊಂಡು ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ, ಅದಕ್ಕೆ ನಾನು ಮೊದಲೇ ಸಾಯಬೇಕು. ಹೀಗೆ ತುಂಬ ಹೊತ್ತು ಇಬ್ಬರು ಜಗಳ ಆಡಿಕೊಂಡು ನಂತರ ಇಬ್ಬರು ಒಬ್ರಿಗೊಬ್ರು ಮಾತಾಡೋದನ್ನು ನಿಲ್ಲಿಸ್ತಿದ್ರು. ನಂತರ ತಂದೆ ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ತರ್ತಿದ್ರು. ಆಮೇಲೆ ಅಪ್ಪ ಅಮ್ಮನಿಗೆ ತುಂಬ ಪ್ರೀತಿಯಿಂದ ಐಸ್ ಕ್ರೀಮ್ ತಿನ್ನಿಸ್ತಾ ಇಬ್ಬರು ಮತ್ತೆ ಒಂದಾಗ್ತಿದ್ರು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ನನ್ನ ಅಣ್ಣನಿಂದ ನನ್ನ ತಂದೆ ಇನ್ನಿಲ್ಲ ಎಂದು ಕರೆ ಬಂತು. ಆ ದಿನದಿಂದ ನನ್ನ ತಾಯಿ ತನ್ನ ಪ್ರಜ್ಞೆನ ಕಳ್ಕೊಂಡ್ಳು. ಅವಳು ಯಾರೊಂದಿಗೂ ಮಾತನಾಡದೆ ಯಾವಾಗಲೂ ಮೌನವಾಗಿ ನನ್ನ ತಂದೆಯ ಬಟ್ಟೆಗಳೊಂದಿಗೆ ಒಂಟಿಯಾಗಿ ಕುಳಿತುಕೊಳ್ತಾಳೆ. ಅಮ್ಮ, ನೀನು ಊಟ ಮಾಡು ಎಂದು ಕೇಳದಾಗಲೆಲ್ಲ, ಈಗ ನಿನ್ನ ತಂದೆ ಐಸ್ ಕ್ರೀಮ್ ತರಲು ಹೋಗಿದ್ದಾರೆ, ಅವ್ರು ಬರಲಿ, ಅವ್ರು ಬಂದ ಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತಾಳೆ. ನೋಡಿದ್ರಾ, ಒಬ್ಬ ಪಾಲುದಾರನ ನಿರ್ಗಮನದ ನಂತರ ಇನ್ನೊಬ್ಬನು ಸಂಪೂರ್ಣವಾಗಿ ಏಕಾಂಗಿಯಾಗುತ್ತಾನೆ. ಅವನು ತನ್ನ ಮಕ್ಕಳನ್ನು ಇಷ್ಟಪಡುವುದಿಲ್ಲ, ಮನೆ ಅಥವಾ ಕುಟುಂಬವನ್ನು ಇಷ್ಟಪಡುವುದಿಲ್ಲ.